ಆತ್ಮೀಯವಾಗಿ ನಮ್ಮ ಗಟ್ನಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಈ ಗ್ರಾಮಕ್ಕೆ ಎಲ್ಲರೂ ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಬಂದು ನನ್ನ ಆ ಒಂದು ಪ್ರಥಮವಾಗಿ ನನ್ನ ಸೇವೆಯನ್ನು ಆರಂಭದಂಥ ಒಂದು ದೊಡ್ಡ ಪುಣ್ಯ. ಅಂಥ ಗ್ರಾಮದಲ್ಲಿ ಸುಮಾರು 6 ವರ್ಷ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ 29/7/1997ರಂದು ಆ ಗ್ರಾಮದಿಂದ ನಾನು ಒಂದು ವರ್ಗಾವಣೆಗೊಂಡು ಪ್ರಯುಕ್ತ ನನ್ನ ಸ್ವಗ್ರಾಮಕ್ಕೆ ಆಗಮಿಸಿದೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ಪ್ರಥಮವಾಗಿ ನನ್ನ ಗಟ್ನಟ್ಟಿ ಗ್ರಾಮಕ್ಕೆ 21/8/1991ರಂದು ಆ ಒಂದು ಗ್ರಾಮಕ್ಕೆ ಆಗಮಿಸಿ ಅಲ್ಲಿಯ ಬಹಳಷ್ಟು ಜನ ಗುರುಭಕ್ತಿಯನ್ನು ಮೆಚ್ಚುವಂಥ ಜನ, ಗುರುಗಳ ವಿಶೇಷವಾಗಿ ಶಿಕ್ಷಕರನ್ನು ಕರಿಬೇಕು, ಗುರುಗಳಂತ ಕರೆಯುವಂಥ ಒಂದು ವಾಡಿಕೆ. ಅಂಥ ಗ್ರಾಮದಲ್ಲಿ ನಾನು ಒಂದು ಸೇವೆಯನ್ನು ಆರಂಭಿಸಿದೆ. ಆ ಒಂದು ವೇಳೆಯೊಳಗೆ ಅಲ್ಲಿ ನಾನು ಬಂದಂಥ ಟೈಮ್ದಲ್ಲಿ ಬಹಳಷ್ಟು ಇನ್ನೂ ನೀರಾವರಿ ಡೆವಲಪ್ಮೆಂಟ್ ಆಗಿಲ್ಲ. ಆದ್ರೆ ಬರ್ತಾ ಅಲ್ಲಿ ಎಲ್ಲ ಲಿಫ್ಟ್ ಇರಿಗೇಷನ್ ಮಾಡಿಕೊಂಡು ಜನ ಬಹಳ ಶಿಕ್ಷಣದಲ್ಲಿ ಆಯ್ತು, ವ್ಯವಸಾಯದಲ್ಲಿ ಆಯ್ತು, ಹಾಗೂ ಸಮಾಜ ಸೇವೆಯಲ್ಲಿ ಬಹಳ ತೊಡಗಿಸಿಕೊಂಡು ನಮ್ಮ ಗಟ್ನಟ್ಟಿ ಗ್ರಾಮನ ಬಹಳ ಉದ್ಧಾರ ಮಾಡಿದ್ದಾರೆ. ಅಂಥ ಜನರ ಒಂದು ಮಕ್ಕಳಿಗೆ ನಾನು ಶಿಕ್ಷಣ ಕೊಟ್ಟದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಇವತ್ತು ಈ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡೋದು ಬಹುಶಃ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿಯೂ ನಾನು ಕಂಡಿಲ್ಲ. ಆದರೆ ನನ್ನ ಗಟ್ನಟ್ಟಿ ಗ್ರಾಮದ ಜನ ಈ ಅಮೃತ ಮಹೋತ್ಸವವನ್ನು ಮಾಡೋದು ನಿಮ್ಮೆಲ್ಲರ ಸೌಭಾಗ್ಯ. ಇಲ್ಲಿ ಕಲಿಯುವಂಥ ಕಲಿತು ಎಷ್ಟೋ ಮಕ್ಕಳು ನಮ್ಮ ಕರ್ನಾಟಕ ರಾಜ್ಯದ ಸೇವೆಯನ್ನು, ಭಾರತ ದೇಶ ಸೇವೆಯನ್ನು ಮಾಡುವಂಥ ಮಕ್ಕಳು ಹುಟ್ಟಿದ್ದಾರೆ. ಆದರೆ ಇಲ್ಲಿಯ ಮಕ್ಕಳು ಶಿಕ್ಷಕರ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡು ನಮ್ಮನ್ನು ಇಲ್ಲಿ ಹುಡುಕಾಡಿಕೊಂಡು ಬಂದು ನಮ್ಮ ಗುರುವಂದನ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನವನ್ನು ನೀಡಿದ್ದಕ್ಕಾಗಿ, ಮತ್ತು ಅಲ್ಲಿ ಎಲ್ಲ ಊರ ಹಿರಿಯರಾತು, ಸ್ತ್ರೀಯರಾತು, ಎಲ್ಲ ಮಕ್ಕಳು ಬಹಳಷ್ಟು ಗುರುಭಕ್ತಿಯನ್ನು ಇರುವಂಥದ್ದು. ಕಾರಣ ಏನಪ್ಪ ಅಂದರೆ ಅಲ್ಲಿ ಅತನಿ ಮುರುಗೇನ ಸ್ವಾಮಿಗಳು ಬಹಳಷ್ಟು ಒಂದು ತಪಸ್ಸುಗೈದಿದ್ದಾರೆ. ಅಂಥ ಒಂದು ಪುಣ್ಯಾತ್ಮರ ನಡೆದಾಡುವಂಥ ಒಂದು ಪಾದವ ಧೂಳಿರೋದ್ರಿಂದ ಈ ಒಂದು ಬಹುಶಃ ಭಕ್ತಿ ಹುಟ್ಟೈತಿ. ಇನ್ನೂ ದೇವರವರಿಗೆ ಒಳ್ಳೆಯ ಇನ್ನೂ ಸಾಕಷ್ಟು ಸಂಪತ್ತು, ಸಿರಿಧಾನ್ಯ ಹಾಗೂ ಮಕ್ಕಳು ಎಲ್ಲರೂ ನೌಕರಿ ಭಾಗ್ಯ ಲಭಿಸಲಿ ಅಂತ ತಿಳ್ಕೊಂಡು ಈ ಮೂಲಕ ತಮ್ಮೆಲ್ಲರಿಗೂ ಕೈ ಮುಗಿದು ಮತ್ತೊಮ್ಮೆ ಕೇಳಿ, ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ನಮ್ಮ ಎಲ್ಲ ಬಂಧು ಬಳಗದವ್ರನ್ನ ಕರ್ಕೊಂಡು ಬರ್ತೇವೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಬಂದು ಶೋಭೆಯನ್ನು ತರಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ.